ಸೀನಿಯರ್ ನೀವು ಸಚಿವರಿದ್ದೀರಿ, ಈ ರೀಶಫಲ್ ಆಗೋದ್ರಿಂದ ಸರ್ಕಾರಕ್ಕೆ ಎಷ್ಟೊಂದು ಅನುಕೂಲ ಆಗಬಹುದು? ಅಲ್ಲ, ಅದು ಮುಂಚೆನೇ ಅರ್ಧ ಮಾಡಬೇಕಂತ ಒಂದು ಚರ್ಚೆ ಕೇಳಿ ಬರ್ತಾ ಇತ್ತು. ನಾವು ಅರ್ಧ ಮಾಡಬೇಕು, ನೀವು ಅರ್ಧ ಮಾಡಬೇಕಂತ. ಅದೇನು ಆ ಪಾಲಿಸಿಯಲ್ಲಿ ಮಾಡ್ಬೋದು. ಸೊ ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಫೈನಲ್. ಬೆಳಗಾವಿಯಲ್ಲಿ ಯಾರು ನಾವು ಹೆಂಗೆ ಹೇಳಕ್ಕೆ ಬರ್ತದೆ? ನಾವೇನು ಹೇಳಿ ನಿಮ್ಮ ಥ್ರೂ ಮತ್ತೆ ಯಾರಾದರೂ ಭಾಳಷ್ಟು ಸೀನಿಯರ್ ಅದಾರೆ ನಮ್ಮಲ್ಲಿ. 4 ಸಲ 5 ಸಲ ಆದವ್ರು ಇದ್ದಾರೆ. ಸೊ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡೋದು ಅವ್ರಿಗೆ ಬಿಟ್ಟಂತ ವಿಚಾರ. ನಾವು ಹೀಗೆ ಇವರೇ ಆಗ್ತಾರೆ ಇವ್ರು ಆಗೋಲ್ಲ ಅಂತ ಹೇಳಿ ಕಷ್ಟ. ಸರ್ಕಾರ ಇದ್ದಾಗ ಬಹಳಷ್ಟು ಜನ ಸುಮಾರು 5 ರಿಂದ 6 ಜನ ಸಚಿವರು ಬೆಳಗಾವಿ ಈ ಸಲ ನಾವು ಮತ್ತು ಇಲ್ಲ, ಆವಾಗ ರೆಸ್ಟ್ರಿಕ್ಷನ್ ಇರಲಿಲ್ಲ. ಮಂತ್ರಿ ಮಂಡಲ ಇಷ್ಟೇ ಅಂತ. ಈಗ 34 ಜನಕ್ಕಿಂತ ಹೆಚ್ಚಿಗೆ ಮಾಡ್ಲಿಕ್ಕೆ ಆಗಲ್ಲಂತೆ. ಭಾಳಷ್ಟು ಸೀನಿಯಾರಿಟಿ ಇದ್ದರೂ ಹೊರಗುಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತರು ಮಂತ್ರಿ ಸ್ಥಾನ ಮಾಡಬೇಕಂತಿದೆ. ಯಾವುದಿದ್ರು ನಮ್ಗೆ ಏನೂ ಗೊತ್ತಿಲ್ಲ. ಈಗ ನಾವು ಮಾಡೋರಲ್ಲ. ಅಲ್ಲ ಸರ್, ನಿಮ್ಮ ಕಡೆಯಿಂದ ಯಾರಾದರೂ ನಾವು ಮಾಡೋ ಸ್ಥಾನದಾಗಿದ್ರೆ ನಮ್ಗೆ ಹೇಳ್ತಿದ್ವಿ, ಇಂಥ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ನಾವು ಮಾಡೋ ಸ್ಥಾನದಾಗಿಲ್ಲಲ್ಲ. ಅದನ್ನೆಲ್ಲ ಹೇಳ್ಯಾರ ಆಲ್ರೆಡಿ. ನಾವು ಮಾಡ್ಬೇಕಂತ ಎಲ್ಲರೂ ಹೇಳಿದ್ದೀವಿ. ಸರ್ಕಾರ ನಿರ್ಧಾರ ಮಾಡ್ಬೇಕಷ್ಟೇ. ನಾವೆಲ್ಲ ಶಾಸಕರು ಜಿಲ್ಲೆ ದೊಡ್ಡದಿದೆ ಆಗ್ಬೇಕಂತ ಈಗೆಲ್ಲ ಹೇಳಿದ್ವಿ. ಸರ್, ಈಗ ಲಕ್ಷ್ಮಣ್ ಸವದಿ ಅವರು ಶುಕ್ರ ದೇಶ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ಅಂದ್ರೆ ಪರೋಕ್ಷವಾಗಿ ಮಿನಿಸ್ಟರ್ ಆಗ್ತೇವೆ ಅನ್ನುವಂಥದ್ದನ್ನ ಯಾರೇ ಆಸೆ ಇಂಗಿತ ಲಕ್ಷ್ಮಣ್ ಸವದಿ ಅವರು ಎಲ್ಲರೂ ಬಾಣೆ ಮಾಡ್ತಾರೆ. ಯಾಕೆ ಸೀನಿಯರ್ ನಾ ಹೇಳಿಲ್ಲ, ಸೀನಿಯರ್ ಭಾಳ ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೋ, ಹೊರಗಡೆ ಕೂಡ ಇದ್ದಾರೆ. ಅಂತಿಮವಾಗಿ ಯಾರಿಗೆ ಲಕ್ಷ್ಮಿ ಒಲಿತಿದೆ ಹೇಳಲಿಕ್ಕಾಗೋಲ್ಲ. ನೋಡೋಣ, ಕಾದು ನೋಡೋಣ. DCM ಸ್ಥಾನದ ಬಗ್ಗೆ ಏನಾದರೂ ಚರ್ಚೆ ಹೆಚ್ಚುವರಿ ಯಾವ್ದ್ರೆ ಉತ್ತರ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಮಾತ್ರ, ಅದು ಕರ್ನಾಟಕದಲ್ಲಿ ನಮ್ಮ ಕಿತ್ತೂರು ಕರ್ನಾಟಕದಲ್ಲಿ ಅವ್ರಿಗೆ ಯಾವ ಸ್ಥಾನಮಾನವೂ ಆಗ್ತಾ ಇಲ್ಲ. ಒಂದು ಸಚಿವ ಸಂಪುಟದಲ್ಲಿ ಸಿಗ್ತಾ ಇಲ್ಲ. ಇಲ್ಲ ನಾವು ನೋಡಿ, ನಾವು ಅದನ್ನು ಉತ್ತರ ಕೊಡುವಂಥ ಸ್ಥಾನದಲ್ಲಿಲ್ಲ ತಿಳಿದೀನಿ. ಸೊ ಕಾದು ನೋಡೋಣ, ವೇಟ್ ಮಾಡೋಣ.